ಮಧ್ಯಪ್ರಾಚ್ಯ ಪ್ರದೇಶದಲ್ಲಿನ ಯುದ್ಧದ ಭೀಕರತೆಯಿಂದ ಕರಾವಳಿಯ ಗೋಡಂಬಿ ಉದ್ಯಮದ ಮೇಲೆ ಪರೋಕ್ಷ ಪರಿಣಾಮ ಉಂಟಾಗಿದೆ. ಸೌತ್ ಆಫ್ರಿಕಾದಿಂದ ಬರೋ ಕಚ್ಚಾ ಗೋಡಂಬಿ ಕೆಲವೊಂದ್ಸಲ ಬ್ಲಾಕ್ ಆಗ್ತಿದೆ. ಇನ್ನು ಡೊಮೆಸ್ಟಿಕ್ ಮಾರ್ಕೆಟ್ನಲ್ಲಿ ಹೋಟೆಲ್ಗಳು ಬಂದ್ ಆಗಿರೋ ಕಾರಣ ಗೋಡಂಬಿ ವ್ಯವಹಾರ ಕಷ್ಟ ಆಗಿದೆ. ಕರಾವಳಿ ಗೋಡಂಬಿ ಉದ್ಯಮದ ಮೇಲೆ ವಾರ್ನಾ ಎಫೆಕ್ಟ್ ಯಾವ ರೀತಿ ಇದೆ ನೋಡ್ತಾ ಇದ್ದೀರಿ. ಕರಾವಳಿ ಉದ್ದಕ್ಕೂ ಗೋಡಂಬಿ ಫ್ಯಾಕ್ಟರಿಗಳಿದೆ. ಇದೀಗ ಯುದ್ಧ ಇರೋದ್ರಿಂದ ಗೋಡಂಬಿ ವ್ಯಾಪಾರಸ್ಥರಿಗೆ ಕಷ್ಟ ಎದುರಾಗಿದೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ನಿರಂತರವಾದ ಯುದ್ಧದ ಸನ್ನಿವೇಶ ಏನಿದೆ, ಇದು ನಮ್ಮ ಒಟ್ಟು ಕರ್ನಾಟಕ ಕರಾವಳಿಯ ಗೇರು ಉದ್ಯಮದ ಮೇಲೂ ಕೂಡ ಪರೋಕ್ಷವಾದ ಪರಿಣಾಮಗಳನ್ನು ಉಂಟು ಮಾಡ್ತಾ ಇದೆ. ನಿಧಾನವಾಗಿ ಅದರ ಒಂದು ದುಷ್ಪರಿಣಾಮಗಳು ಕಾಣಿಸಿಕೊಳ್ಳುವುದಕ್ಕೆ ಶುರುವಾಗಿದೆ ಅಂತಲೇ ಹೇಳಬೇಕು. ಉಡುಪಿ ಜಿಲ್ಲೆಯನ್ನು ನಾವು ತೆಗೆದುಕೊಳ್ಳೋದಾದರೆ, ಕೇವಲ ಉಡುಪಿ ಜಿಲ್ಲೆ ಅಂತಲ್ಲ, ಒಟ್ಟು ಕರಾವಳಿಯ ಚಿತ್ರಣವನ್ನು ನಾವು ತೆಗೆದುಕೊಳ್ಳೋದಾದರೆ ಸುಮಾರು 600ಕ್ಕೂ ಹೆಚ್ಚು ಗೇರು ಉದ್ಯಮವನ್ನು ನಡೆಸುವವರು ಉದ್ಯಮಿಗಳು ಇಲ್ಲಿ ಇದ್ದಾರೆ. ಸುಮಾರು ಲಕ್ಷಾಂತರ ಜನರಿಗೆ ಇವರು ಕೆಲಸ ಕೊಟ್ಟಿದ್ದಾರೆ. ಉಡುಪಿ ಒಂದರಲ್ಲೇ ಸುಮಾರು 20-30 ಸಾವಿರ ಜನ ಗೇರು ಉದ್ಯಮವನ್ನು ನಂಬಿಕೊಂಡು ಕೆಲಸ ಮಾಡುವವರು ಇದ್ದಾರೆ. ಸೊ ಯುದ್ಧದ ಪರಿಣಾಮಗಳು, ಇದರ ನೇರ ಪರಿಣಾಮಗಳು ನಮಗೆ ಗೋಚರ ಆಗದೇ ಇದ್ದರೂ ಕೂಡ ಪರೋಕ್ಷ ಪರಿಣಾಮಗಳು ಒಂದೊಂದಾಗಿ ಕಾಣಿಸಿಕೊಳ್ಳುವುದಕ್ಕೆ ಶುರುವಾಗಿದೆ. ಮುಖ್ಯವಾಗಿ ರಾ ಮೆಟೀರಿಯಲ್ ವೈಸ್ ಕರಾವಳಿ ಭಾಗದ ಗೇರು ಉದ್ಯಮಿಗಳು ಅವಲಂಬಿಸಿರುವಂಥದ್ದು ಸೌತ್ ಆಫ್ರಿಕಾದ ಗೇರು ಬೀಜಗಳನ್ನು. ಅಲ್ಲಿಂದ ಬರುವ ಗೇರು ಬೀಜವನ್ನು ಆಯಾ ಅದರ ಗುಣಮಟ್ಟಕ್ಕೆ ಸರಿಯಾಗಿ ಪ್ರತ್ಯೇಕಿಸಿ ಪ್ಯಾಕಿಂಗ್ ಮಾಡಿ ಕೊಡುವಂಥದ್ದು ಇಲ್ಲಿನ ಗೇರು ಉದ್ಯಮದ ಮೂಲ ಆಶಯ ಇರುವಂಥದ್ದು. ಸೊ ದಕ್ಷಿಣ ಆಫ್ರಿಕಾದಿಂದ ಬರುವಂತಹ ಗೇರು ಬೀಜದ ರಾ ಮೆಟೀರಿಯಲ್ ಏನಿದೆ, ಅದು ಬೇರೆ ಬೇರೆ ಕಾರಣಗಳಿಗೆ ಮಂಗಳೂರಿನಲ್ಲೇ ಸ್ಟಕ್ ಆಗಿತ್ತು ಕೆಲವು ದಿನಗಳ ಕಾಲ. ಯಾಕಂತಂದರೆ ಎಲ್ಲ ದಕ್ಷಿಣ ಆಫ್ರಿಕಾದ ಗೇರು ಸರಬರಾಜು ಮಾಡುವ ಕಂಪನಿಗಳ ಬ್ಯಾಂಕಿಂಗ್ ವ್ಯವಸ್ಥೆ ಇರ್ಬೋದು ಅಥವಾ ಕಚೇರಿಗಳಿರ್ಬೋದು, ಎಲ್ಲವೂ ಇರುವಂಥದ್ದು ಅರಬ್ ರಾಷ್ಟ್ರಗಳಲ್ಲಿ, ಅದರಲ್ಲೂ ಮುಖ್ಯವಾಗಿ ದುಬೈನಲ್ಲಿ. ಸೊ ಅಲ್ಲಿ ಏನು ಯುದ್ಧದ ಸನ್ನಿವೇಶ ಇತ್ತು, ಅದರ ಪರೋಕ್ಷ ಪರಿಣಾಮಗಳಿಂದಾಗಿ ಅಲ್ಲಿನ ಬ್ಯಾಂಕಿಂಗ್ನ ಸಮಸ್ಯೆಯಿಂದಾಗಿ ಸ್ವಲ್ಪ ಮಟ್ಟಿಗೆ ಕನ್ಸೈನ್ಮೆಂಟ್ಗಳೆಲ್ಲ ಮಂಗಳೂರಿನಲ್ಲೇ ಸ್ಟಕ್ ಆಗಿದ್ದು ಈಗ ಸ್ವಲ್ಪ ಮಟ್ಟಿಗೆ ತೆರವಾಗುವುದಕ್ಕೆ ಶುರುವಾಗಿದೆ. ಇದೊಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.